ಸರ್ 90,000 ರೂಪಾಯಿಗೆ ಜನ್ ಎಷ್ಟಿಲ್ಲ ಗಾಡಿನ ಬರೀ 1,70,000 ಮಾಡ್ಕೊಡ್ತೀನಿ ಸರ್ ಇದನ್ನ. 13 ಮಾಡಲು. ಹೌದು ಸರ್, ಬರೀ 1,60,000 ಮಾಡ್ಕೊಡ್ತೀನಿ ಸರ್. 1,60,000 ಡೀಸೆಲ್ ಫೋರ್ಡ್ ಫಿಯೆಸ್ಟಾ ಗಾಡಿ ಸಿಗ್ತಿರೋದು. 1,35,000 1,35,000 ಹೋಂಡಾ ಸಿಟಿ ಮ್ಯಾಗ್ವಿಲ್ ಎಲ್ಲ ಬಂದಿದೆ. ಯಾರು ಯೂತ್ ನೋಡ್ತಿದ್ರೆ ಈ ಗಾಡಿ ಔಟ್ ಮಾಡ್ಬೋದು. ಓಕೆ ಸರ್ 1,45,000 ರೂಪಾಯಿಗೆ ಸೇಮ್ ಟಿಯೋ ಸಮೇತ ಮಾಡ್ಕೊಡ್ತೀನಿ ಸರ್. ಬರೀ 3,60,000 ಗಾಡಿ ಮಾಡ್ಕೊಡ್ತೀನಿ ಸರ್ ಇದನ್ನ. 2009 ಮಾಡಲು. 9 ಮಾಡಲು 3,60,000 ಗಾಡಿ ಮಾಡ್ಕೊಡ್ತೀನಿ. ಇದು ಕೂಡ 1,45,000 ಡಾಕ್ಯುಮೆಂಟ್ ಎಲ್ಲ ಸಮೇತ ಹೇಳ್ತಿದ್ದಾರೆ. ಅಂಡ್ ವಿಸಿಟ್ ಆಗಿ ಪೆಟ್ರೋಲ್ ವೇರಿಯಂಟ್ ಅಲ್ಲ ಸರ್? ಪೆಟ್ರೋಲ್ ವೇರಿಯಂಟ್ ಹೇಳಿ ಸರ್. 2,50,000 ಗಾಡಿ ಕೊಡ್ತೀನಿ ಸರ್. 12 ಮಾಡಲು. ಹೌದು ಅದು ಡೀಸೆಲ್ ಸರ್. ಖಂಡಿತ ಸರ್. 2,50,000 12 ಮಾಡಲ್ ಡೀಸೆಲ್ ವೇರಿಯಂಟ್ ಗಾಡಿ ಸಿಗ್ತಿರೋದು. ಮಾಡಲ್ 16 ಮಾಡಲ್ ಸರ್. 16 ಮಾಡಲು ಸಿಂಗಲ್ ಓನರ್ ಗಾಡಿನ ಬರೀ 3,50,000 ಲಕ್ಷ ಮಾಡ್ಕೊಡ್ತೀನಿ. 3,50,000 16 ಮಾಡಲು ಸ್ವಿಫ್ಟ್ ಡಿಸೈರ್ ಡೀಸೆಲ್ ವೇರಿಯಂಟ್ ಅಲ್ಲಿ ಗಾಡಿ ಸಿಗ್ತಿರೋದು ಸರ್. ಇದನ್ನ 5,90,000 ಮಾಡ್ಕೊಡ್ತೀನಿ ಸರ್. 17 ಮಾಡಲು. ಹೌದು ಸರ್. 5,90,000. ಹೌದು ಸರ್. 40,000 ರಿಂದ 50,000 ತಗೊಂಡ್ಬರ್ಲಿ, ಫುಲ್ ಲೋನ್ ಮಾಡ್ಕೊಡ್ತೀನಿ. ಹಾಯ್ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಿಮಗೆ ಮತ್ತೊಂದು ಶೋರೂಮ್, ಹೊಸ ಶೋರೂಮ್ ತೊಗೊಂಬಂದಿದ್ದೀನಿ, KA ಕಾರ್ಸ್ ಅಂತ. ಇಲ್ಲಿ ನಿಮಗೆ ಲೋ ಬಜೆಟ್ ವೆಹಿಕಲ್ ನೋಡ್ತೀರಾ, ಲೋ ಬಜೆಟ್ ವೆಹಿಕಲ್ ಇದೆ. ಅಂಡ್ ಲೋನಲ್ಲಿ ಹೋಗ್ತಿದ್ರೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊತಾರೆ. 0 ಡೌನ್ ಪೇಮೆಂಟ್ ಇದ್ರೆ ಸಾಕು, ಸಿಬಿಲ್ ಚೆನ್ನಾಗಿರ್ಬೇಕಷ್ಟೇ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಫಸ್ಟ್ ಆಫ್ ಆಲ್ ಒಳ್ಳೇದಾಗಲಿ ಸರ್ ನಮ್ಮ ವೀಲ್ಸ್ ಬೆಂಗಳೂರು ಚಾನಲ್ ಕಡೆಯಿಂದ, ನಮ್ಮ ವ್ಯೂವರ್ಸ್ ಕಡೆಯಿಂದ. ಅಂಡ್ ಈ ಸರ್ತಿ ಫಸ್ಟ್ ಆಫ್ ಆಲ್ ಅಡ್ರೆಸ್ ಹೇಳ್ಬಿಡಿ ಸರ್, ಎಲ್ಲಿ ಬರ್ಬೇಕಂತ. ಸರ್ ನಮ್ದು ಎಂಟಮೇಲಿಂದನೂ ಬರ್ಬೋದು, ಚಿಕ್ಕಬಿದ್ರಕಲ್ಲಿಂದನೂ ಬರ್ಬೋದು ಸರ್. ತಿಪ್ಪೇನಹಳ್ಳಿ ಅಂತ ಇದು. ಅಲ್ಲಿಂದ 1.5-2 ಕಿಲೋಮೀಟರ್ ಬಂದ್ರೆ ತಿಪ್ಪೇನಹಳ್ಳಿ ಅಂತ. ಅಲ್ಲಿ ಬಂದು ನಾನು ಲೊಕೇಶನ್ ಕೊಡ್ತೀನಿ ಸರ್ ನಿಮಗೆ. ಇಲ್ಲ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಆಯ್ ಅಂತ ಹಾಕಿದ್ರೆ ಲೊಕೇಶನ್ ಬರುತ್ತೆ ಸರ್. ಖಂಡಿತ ಸರ್. ಈಗ ಇನ್ನೊಂದು ಸ್ವಲ್ಪ ಎಲಾಬ್ರೇಟ್ ಮಾಡೋಣ ಸರ್. ಈಗ ಮೇನ್ ರೋಡ್ ಅಲ್ಲಿ ಎಲ್ಲಿ ಇಡಬೇಕು, ಯಾವ ಬಸ್ ಸ್ಟಾಪ್ ಇಂದ ಯಾವ ತಿಪ್ಪೇನಹಳ್ಳಿ ಬಸ್ ಸ್ಟಾಪ್ ಹತ್ರ ಬಂದ್ರೆ ಸಾಕು. ಸಾಕಾ? ನಿಯರ್ ಬೈ. ಅಂಡ್ ಲೊಕೇಶನ್ ಕೂಡ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲೇ ಬರ್ತೀರಾ. ನಂಬರ್ ಕೂಡ ಹಾಕಿರ್ತಾರೆ, ಅವರಿಗೆ ಹಾಯ್ ಅಂತ ಕಳಿಸಿದ್ರೆ ಸಾಕು, ಎಲ್ಲ ಇನ್ಫಾರ್ಮೇಶನ್ ಬರ್ಬೋದು. ಸರ್ ಎಷ್ಟು ವೆಹಿಕಲ್ ಇದೆ ಸರ್ ಈಗ? ಸರ್ ನಮ್ಮ ಹತ್ರ 40 ರಿಂದ 50 ಗಾಡಿಗಳಿದೆ ಸರ್. 40 ರಿಂದ 50 ವೆಹಿಕಲ್. ಅಂಡ್ ಪ್ರೈಸ್ ಸ್ಟಾರ್ಟ್ ಆಗೋದು ಸರ್? ಸರ್ 95,000 ಸ್ಟಾರ್ಟ್ ಆಗುತ್ತೆ ಸರ್. ಇನ್ನು ಬರ್ತಿದೆಯಾ ಸರ್ ಸ್ಟಾಕ್? ಬರ್ತಿದೆ ಸರ್ ಸ್ಟಾಕ್. ಇನ್ನು ಎಷ್ಟಿದೆ ಸರ್ ಸ್ಟಾಕ್ ಅಲ್ಲಿ ಬರೋದು? ಇನ್ನೂ ಒಂದು 20 ಗಾಡಿಗಳು ಇದೆ ಸರ್. ಟೋಟಲ್ ನಿಮ್ಮ ಹತ್ರ 60 ಅಥವಾ 50 ರಿಂದ 60 ಗಾಡಿಗಳು ಸಿಗುತ್ತೆ ಅಂತ ಹೇಳ್ಬೋದು. ಯಾರು ಕಲಿಯಕ್ಕೆ ಹುಡುಕ್ತೀರಾ, ಆಲ್ಮೋಸ್ಟ್ 1 ಲಕ್ಷದ ಒಳಗಡೆನೂ ಗಾಡಿ ಇದೆ, 2 ಲಕ್ಷದ ಒಳಗಡೆ ತುಂಬಾ ಗಾಡಿಗಳಿದೆ. ಅಂಡ್ ಲೋನಲ್ಲಿ ಹೋಗ್ತೀರಾ, ಆಲ್ಮೋಸ್ಟ್ ಲೋನಲ್ಲೂ ಗಾಡಿ ಇದೆ ಅಂತ ಹೇಳ್ಬೋದು. ಬನ್ನಿ ವಿಸಿಟ್ ಆಗಿ KA ಕಾರ್ಸ್ಗೆ. ಒಳ್ಳೆ ಪ್ರೈಸ್ ಅಲ್ಲಿ ಹೊಸ ಶೋರೂಮ್ ಆಗಿರೋದ್ರಿಂದ ಇವಾಗಲೇ ಆಫರ್ನ ಗ್ರಾಪ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಸರ್ ವಿಡಿಯೋ ಸ್ಟಾರ್ಟ್ ಮಾಡೋಣ? ಖಂಡಿತ ಸರ್. ಬನ್ನಿ ಸರ್. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು, ಹೊಸ ಶೋರೂಮ್ ಆಗಿರೋದು ಸರ್. ಎಷ್ಟು ಗಾಡಿಗಳಿದೆ ಹೇಳಿ ಸರ್ ಫಸ್ಟ್ ಆಫ್ ಆಲ್? ಸರ್ ನಮ್ಮ ಹತ್ರ 95,000 ಇಂದನ ಸರ್ 10 ಲಕ್ಷ ತನಕ ಗಾಡಿಗಳಿದೆ. ಓಕೆ. ಹೊಸ ಶೋರೂಮ್ ಆಗಿರೋದ್ರಿಂದ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಲೋನ್ ಆಪ್ಷನ್ ಬಂದವ್ರಿಗೆ 0 ಡೌನ್ ಪೇಮೆಂಟ್ ಇಂದನೂ ಮಾಡ್ಕೊಡ್ತೀನಿ. ಓಕೆ. 90,000 95,000 ಇಂದನೂ ಕಂಡೀಷನ್ ಆಗಿರೋದು, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋಂಥವು ವಿತ್ TO ಸಮೇತ ಮಾಡ್ಕೊಡ್ತೀನಿ ಸರ್. ಟ್ರಾನ್ಸ್ಫರ್ ಚಾರ್ಜ್ ಫ್ರೀ ಆಗಿರುತ್ತೆ? ಫ್ರೀ ಆಗಿ ಮಾಡ್ಕೊಡ್ತೀನಿ ಸರ್. ಫಸ್ಟ್ ವೆಹಿಕಲ್ ಹೋಗೋದ್ರಿಂದ ಫ್ರೀ ಆಗಿ ಮಾಡ್ಕೊಡ್ತೀನಿ ಎಲ್ಲದಕ್ಕೂ. ಫಸ್ಟ್ ವೆಹಿಕಲ್ ಹೋಗೋದಾದ್ರೆ ಸರ್? ಸರ್ 90,000 ರೂಪಾಯಿಗೆ ಜನ್ ಎಷ್ಟಿಲ್ಲ ಗಾಡಿನ FC ಫ್ರೆಶ್ ಆಗಿ ಕಟ್ಟಿ TO ಸಮೇತ ಮಾಡ್ಕೊಡ್ತೀನಿ ಸರ್ ಇದನ್ನ. ಓಕೆ. ಟ್ರಾನ್ಸ್ಫರ್ ಚಾರ್ಜಸ್ ಫ್ರೀ ಆಗಿರುತ್ತೆ. 90,000 ಜನ್ ಎಷ್ಟಿಲೋ VXI ವೇರಿಯಂಟ್ ಅಲ್ವಾ ಸರ್? 13 ಮಾಡಲ್ ಸ್ಯಾಂಟ್ರಾ ಗಾಡಿ ಸರ್. AC ಪವರ್ ಸ್ಟೇರಿಂಗ್ ಫ್ರಂಟ್ ಅಲ್ಲಿ ಪವರ್ ವಿಂಡೋ ಬರೋಂಥ ಗಾಡಿನ ಬರೀ 1,70,000 ಮಾಡ್ಕೊಡ್ತೀನಿ ಸರ್ ಇದನ್ನ. 13 ಮಾಡಲು. ಹೌದು ಸರ್. 1,70,000 ಟ್ರಾನ್ಸ್ಫರ್ ಫ್ರೀ ಆಗಿರುತ್ತಲ್ವಾ ಸರ್? ಖಂಡಿತ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಬೀಟ್ ಹೋಗೋದಾದ್ರೆ ಸರ್ 15 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಗಾಡಿ, 20 ರಿಂದ 25 ಮೈಲೇಜ್ ಬರುತ್ತೆ ಗಾಡಿಗೆ. ಓಕೆ. ಕಮ್ಮಿ ಅಂತ ಅಂದ್ರೂ 2 ಲಕ್ಷ ಮೇಲ್ಗಡೆ ಬಜಾರ್ ಇದೆ ಸರ್ ಇದನ್ನ. ಸರ್ 1,70,000 ಮಾಡ್ಕೊಡ್ತೀನಿ ಸರ್ ಇದನ್ನ ವಿತ್ TO ಮಾಡಿ. ವಿತ್ ಟ್ರಾನ್ಸ್ಫರ್ ಚಾರ್ಜಸ್ 1,75,000 ಸರ್? ಹೌದು ಸರ್. 1,75,000 70,000ಗೆ ಮಾಡ್ಕೊಡ್ತೀನಿ ಸರ್. ನಮ್ಮ ಚಾನಲ್ ಫಾಲೋ ಮಾಡ್ಕೊಂಡ್ ಬಂದವ್ರಿಗೆ 1,70,000 ಡೀಸೆಲ್ ವೇರಿಯಂಟ್ ಚವರ್ಲೆಟ್ ಬೀಟು. ಓನರ್ ಸರ್? ಸರ್ ಓನರ್ ಸಿಂಗಲ್ ಓನರ್ ಗಾಡಿ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಇದು 11 ಮಾಡಲ್ ಡೀಸೆಲ್ ಗಾಡಿ, 3rd ಓನರ್ ಆಗಿದೆ. ಫಿಯೆಸ್ಟಾ. ಓಕೆ. ಡೀಸೆಲ್ 3rd ಓನರ್ ಫೋರ್ಡ್ ಫಿಯೆಸ್ಟಾ ಗಾಡಿ. ಹೌದು ಸರ್. ಡೀಸೆಲ್ ಅಲ್ವಾ? ಹೌದು ಸರ್. ಮ್ಯಾಗ್ವಿಲ್ ಬರುತ್ತೆ, ಟಾಪ್ ಅಂಡ್ ವೆಹಿಕಲ್ ಆಗಿರೋದು ಸರ್. ಪ್ರೈಸ್ ಈ ಗಾಡಿನೂ ಅಷ್ಟೇನೆ ಸರ್. 11 ಮಾಡಲು ವಿತ್ TO ಮಾಡ್ಕೊಡ್ತೀನಿ. ಬರೀ 1,60,000 ಮಾಡ್ಕೊಡ್ತೀನಿ ಸರ್. 1,60,000 ಡೀಸೆಲ್ ಫೋರ್ಡ್ ಫಿಯೆಸ್ಟಾ ಗಾಡಿ ಸಿಗ್ತಿರೋದು. ಹೌದು ಸರ್. ಟಾಪ್ ಅಂಡ್ ಇದೆ, ಟೈಟಾನಿಯಂ ಇದು. ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಗಾಡಿನಲ್ಲಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯೂಸಿಯಂ ಏರ್ ಬ್ಯಾಗ್ ಬರುತ್ತೆ. ಅಂಡ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಟೈರ್ ಕಂಡೀಷನ್ ಆಲ್ಮೋಸ್ಟ್ 80% ಟೈರ್ಸ್ ಇದೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್? ಸರ್ 7 ಮಾಡಲು ಹೋಂಡಾ ಸಿಟಿ ಸರ್. ಇದು 2007 ಮಾಡಲು, ಓನರ್ 3rd ಆಗಿದೆ. ಗಾಡಿ ರನ್ನಿಂಗ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಇದು. ಓಕೆ ಸರ್. 1,35,000 ರೂಪಾಯಿಗೆ ವಿತ್ TO ಮಾಡ್ಕೊಡ್ತೀನಿ ಸರ್ ಈ ಗಾಡಿನು. 1,35,000 1,35,000 ಹೋಂಡಾ ಸಿಟಿ ಮ್ಯಾಗ್ವಿಲ್ ಎಲ್ಲ ಬಂದಿದೆ. ಯಾರು ಯೂತ್ ನೋಡ್ತಿದ್ರೆ ಈ ಗಾಡಿ ಔಟ್ ಮಾಡ್ಬೋದು. ಮಾಡಲು ಇಂಡಿಕಾ ವಿಸ್ಟಾ TDI ಇಂಜಿನ್ ಡೀಸೆಲ್ ಗಾಡಿ. ಓಕೆ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಸಮೇತ ಬರುತ್ತೆ ಗಾಡಿನಲ್ಲಿ. ಓಕೆ ಸರ್ 1,45,000 ರೂಪಾಯಿಗೆ ಸೇಮ್ TO ಸಮೇತ ಮಾಡ್ಕೊಡ್ತೀನಿ. 1,45,000 ಡೀಸೆಲ್ ನಿಮಗೆ ಗಾಡಿ ಸಿಗ್ತಿರೋದು ಸರ್. 1,45,000 ಇನ್ನೊಂದು ಗಾಡಿ ಇದೆಯಾ ಸರ್? ಹೌದು ಸರ್ ಇದೆ ಸರ್. 2008 ಮಾಡಲು ಗಾಡಿ ಇದು, ವರ್ನಾ ಗಾಡಿ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ. ಗಾಡಿ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ ಸರ್ ಇದನ್ನ. ಓಕೆ ಸರ್. FC ಇನ್ಸೂರೆನ್ಸ್ ಫ್ರೆಶ್ ಆಗಿ ಕಟ್ಟಿ
ವಿತ್ ಟಿಒ ಮಾಡ್ಕೊಡ್ತೀನಿ ಸರ್ 1,45,000 ಮಾಡ್ಕೊಡ್ತೀನಿ ಸರ್ ಈ ಗಾಡಿನ. ಇದು ಕೂಡ 1,45,000 ಡಾಕ್ಯುಮೆಂಟ್ ಎಲ್ಲ ಸಮೇತ ಹೇಳ್ತಿದ್ದಾರೆ ಅಂಡ್ ವಿಸಿಟ್ ಆಗಿ ಪೆಟ್ರೋಲ್ ವೇರಿಯಂಟ್ ಅಲ್ಲ ಸರ್? ಪೆಟ್ರೋಲ್ ವೇರಿಯಂಟ್. ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಜನ್ ಎಷ್ಟಿಲ್ಲ 10 ಮಾಡೆಲ್ ಗಾಡಿ ಇದು, ಸೆಕೆಂಡ್ ಓನರ್ ಆಗಿದೆ ಸರ್. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ, ಪೆಟ್ರೋಲ್ ಗಾಡಿ ಇದು. ಓಕೆ. AC ಪವರ್ ಸ್ಟೇರಿಂಗು 4 ಪವರ್ ವಿಂಡೋಸ್ ಬರುತ್ತೆ, VXI ಅಣ್ಣ ಇದು. VXI ವೇರಿಯಂಟ್ ಆಗಿರುತ್ತೆ. ಜನ್ ಎಷ್ಟಿಲ್ಲ 2 ವೆಹಿಕಲ್ ಇರುತ್ತೆ. ಪ್ರೈಸ್ ಏನ್ ಹೇಳ್ತಾರೆ ಸರ್ 1,65,000 ಮಾಡ್ಕೊಡ್ತೀನಿ ಸರ್. 1,65,000 ಈ ಗಾಡಿ ತಗೊಳ್ಬಹುದು. ಏನಾದ್ರು ಬನ್ನಿ ನೆಗೋಷಿಯೇಟ್ ಮಾಡಿ, ನಿಮ್ಮ ಇದಿರುತ್ತೆ, ಒಂದ್ಸರ್ತಿ ವಿಸಿಟ್ ಆಗಿ ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ, ನಿಮ್ಮ ಪ್ರೈಸ್ ನೀವು ಕೇಳ್ಬೋದು. ಹಾಗೆ ಆ ಕಡೆ ಹೋಗ್ತೀರಾ ಸರ್, ಯಾವ ವೆಹಿಕಲ್ ತೋರಿಸ್ತೀರಾ? ಫಿಯಟ್ ಗಾಡಿ ನೋಡ್ತಾ ಇರ್ತಾರೆ, ಅಂತರ್ಗೋಸ್ಕರ 2 ಗಾಡಿ ತಗೊಂಡ್ಬಂದಿದ್ದೀನಿ. ಒಂದು 16 ಮಾಡಲ್, ಒಂದು 17 ಮಾಡಲ್ ಸರ್. 16 ಮಾಡಲ್ ಗಾಡಿ ಡೀಸೆಲ್ ಗಾಡಿ, ಇದನ್ನು ಡೀಸೆಲ್ ಗಾಡಿನೇ ಸರ್. ಇದನ್ನ 2,65,000 ಮಾಡ್ಕೊಡ್ತೀನಿ ಸರ್ ಈ ಗಾಡಿನ. ಇದು ಸಿಂಗಲ್ ಓನರ್ ಗಾಡಿ ಸರ್, 17 ಮಾಡಲ್ಲು. ಇದನ್ನ 3,65,000 ಮಾಡ್ಕೊಡ್ತೀನಿ ಸರ್. 3,65,000 ಈ ಗಾಡಿ ಸಿಗ್ತಿರೋದು. ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ, ಡೀಸೆಲ್ ವೇರಿಯಂಟ್, ಎಲ್ಲಾನು ಫೀಚರ್ಸ್ ಬರುತ್ತೆ. ಅಂಡ್ ಲೋನ್ ಅಂತ ಹೋಗ್ತಾರೆ, ಲೋನ್ ಕೂಡ ಆಗುತ್ತೆ. ಟೈರ್ ಕಂಡೀಷನ್ ನಿಮಗೆ ತೋರಿಸ್ತೀನಿ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿರೋದು. ಯಾರು ಟಾಪ್ ಅಂಡ್ ಡೀಸೆಲ್ ಗಾಡಿ, ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಅಂಡ್ ರೇಟ್ ಸೈಡ್ ನಿಮಗೆ ತೋರಿಸ್ತಾರೆ, ವೆಲ್ ಮೇಂಟೈನ್ ಆಗಿರೋದು. ಅಂಡ್ 50,000 ಡೌನ್ ಪೇಮೆಂಟ್ ಆಗುತ್ತೆ ಸರ್ ಇದಕ್ಕೆ? ಖಂಡಿತ ಆಗುತ್ತೆ ಸರ್. 50,000 ಡೌನ್ ಪೇಮೆಂಟ್ ಇದಕ್ಕೂ ಆಗುತ್ತೆ. ಚಾನಲ್ ಫಾಲೋ ಮಾಡ್ಕೊಂಡು ಬರಲಿ ಸರ್, 3 ಲಕ್ಷ ಗಾಡಿ ಕೊಡ್ತೀನಿ. ಓಕೆ, ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ಖಂಡಿತ. ಅಂಡ್ ಇದು ಗಾಡಿನೂ ಲೋನ್ ಆಗುತ್ತೆ ಸರ್ ಇದಕ್ಕೆ? ಖಂಡಿತ ಆಗುತ್ತೆ ಸರ್. ಅದು ಮಿಡ್ ವೇರಿಯಂಟ್ ಆಗಿರುತ್ತೆ. ಯಾರು ಡೀಸೆಲ್ ಅಲ್ಲಿ 2 ಗಾಡಿಗಳಿರೋದು, ಪ್ರೈಸು ಸ್ವಲ್ಪ ನೆಗೋಷಿಯೇಟ್ ಕೂಡ ಆಗುತ್ತೆ. ಅಂಡ್ ಟ್ರಾನ್ಸ್ಫರ್ ಕೂಡ ಫ್ರೀ ಆಗಿರುತ್ತೆ. ಹೊಸ ಶೋರೂಮ್ ಅಂತ ಎಲ್ಲಿ ಬರ್ಬೇಕಂತ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೀನಿ. ಅಂಡ್ ಕೆಳಗಡೆ ಲೊಕೇಶನ್ ಕೂಡ ಹಾಕಿರ್ತೀನಿ, ನಂಬರ್ ಇರುತ್ತೆ, ಕಾಲ್ ಮಾಡಬಹುದು ಸರ್. ಅಕ್ಸೆಂಟ್ ಗಾಡಿಗಳು ನನ್ನ ಹತ್ರ ಡೀಸೆಲ್ ಗಾಡಿನೇ 2 ಗಾಡಿ ಇದೆ. 2 ಬಟನ್ ಸ್ಟಾರ್ಟ್ ಗಾಡಿ, ಟಾಪ್ ಎಂಡ್ ಗಾಡಿನೇ ಇದು ಸರ್. ಇದು ಗ್ರೇ ಕಲರ್ ಅಲ್ಲಿ ಹೇಳೋದಾದ್ರೆ ಇದು 15 ಮಾಡಲ್, ಸೆಕೆಂಡ್ ಓನರ್ ಗಾಡಿ ಸರ್. ಓಕೆ ಸರ್, ಫೈನಲ್ ಟು ಫೈನಲ್ 3,60,000 ಮಾಡ್ಕೊಡ್ತೀನಿ ಸರ್. 3,60,000. ಒಂದು 60,000 ಡೌನ್ ಪೇಮೆಂಟ್ ಅಥವಾ 0 ಡೌನ್ ಪೇಮೆಂಟ್ ಆಗುತ್ತೆ ಸರ್? 0 ಡೌನ್ ಪೇಮೆಂಟ್ ಅಲ್ಲ ಸರ್, ಸಿಬಿಲ್ ಚೆನ್ನಾಗಿರ್ಬೇಕಷ್ಟೇ. 0 ಡೌನ್ ಪೇಮೆಂಟ್ ಅಲ್ಲಿ ನಿಮಗೆ ಪುಷ್ಪಡನ್ ಶಾರ್ಟು SX ಬರೀ 1,06,000 ಓಡಿದೆ ಸರ್ ಗಾಡಿ. ಶೋರೂಮ್ ರೆಕಾರ್ಡ್. 1,06,000 ಓಡಿರೋದು. ಟೈರ್ ಕಂಡೀಷನ್ ನಿಮಗೆ ತೋರಿಸ್ತೀನಿ, ಮ್ಯಾಗ್ಬಿಲ್ ಎಲ್ಲ ಬರುತ್ತೆ. ಅಂಡ್ ಇಂಟೀರಿಯರ್ ಕೂಡ ಹೋಗೋದಾದ್ರೆ ಪುಷ್ಪಡನ್ ಸ್ಟಾರ್ಟ್ ವೆಹಿಕಲ್ ಆಗಿರೋದು, ಎಲ್ಲಾನು ಫೀಚರ್ಸ್ ಬರುತ್ತೆ. ಏರ್ ಬ್ಯಾಗು, ABS, ಬ್ಯಾಕ್ ವೈಫರ್, ಡಿಫಾಗರ್ ಅಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕಂಪ್ನಿಯಿಂದ ಬಂದಿರೋದು. ಯಾರು ಹುಡುಕ್ತಿರೋರಿಗೆ 0 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿ ಕೊಡ್ತಿದ್ದಾರೆ. ಇನ್ನೊಂದು ಗಾಡಿ ಇರೋದು ರೆಡ್ ಕಲರ್ ಅಲ್ಲಿ, ಯಾರಿಗೆ ಬೇಕು ಅನ್ನೋರಿಗೆ ಬನ್ನಿ ಸರ್. ಆ ಗಾಡಿ ಡೀಟೇಲ್ ಸರ್? ಸರ್ ಅದನ್ನು 14, 15 ಓಕೆ, ಸಿಂಗಲ್ ಓನರ್ ಗಾಡಿ ಸರ್. ಅದನ್ನು ಸಿಂಗಲ್ ಓನರ್ ಗಾಡಿ. ಹೌದು ಸರ್, 85,000 ಗಾಡಿ ಓಡಿದೆ. ಡೀಸೆಲ್ ಗಾಡಿ, ಇದು ಟಾಪ್ ಎಂಡ್ ಸರ್, ಬಟನ್ ಸ್ಟಾರ್ಟ್ ಗಾಡಿ, ಡಬಲ್ ಕೀ ಸಮೇತ ಇದೆ ಸರ್ ಇದನ್ನು. ಓಕೆ, ಈ ಒಂದು ಟೈರ್ ಕಂಡೀಷನ್ ನಿಮಗೆ ತೋರಿಸ್ತೀನಿ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿರೋದು. ಆ ಗಾಡಿಯಲ್ಲಿ ಫೀಚರ್ಸ್ ಏನು ಬರುತ್ತೆ ಎಲ್ಲಾನು ಸೇಮ್ ಬರುತ್ತೆ. ಅಂಡ್ ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು? ಸರ್ 84,000 ಓಡಿದೆ ಗಾಡಿ. 84,000 ಶೋರೂಮ್ ರೆಕಾರ್ಡ್ ಸರ್. ಶೋರೂಮ್ ರೆಕಾರ್ಡ್ ಚೆಕ್ ಮಾಡಿಲ್ಲ ಇದು. ಓಕೆ, ಬಟ್ 84,000 ರೇಟ್. 84,000 ಡೀಸೆಲ್ ಎಕ್ಸೆಂಟ್. ಸರ್ ಪ್ರೈಸ್ ಏನು ಹೇಳ್ತೀರಾ? ಸರ್ ಇದನ್ನ 3,65,000 ಮಾಡ್ಕೊಡ್ತೀನಿ ಸರ್. ಇದನ್ನ 3,65,000. 3,65,000. ಸ್ವಲ್ಪ ನೆಗೋಷಿಯೇಟ್ ಕೂಡ ಆಗುತ್ತೆ. ವಿಸಿಟ್ ಆದ್ರೆ ಸರ್ ಆಗ್ಬೋದಾ? ಖಂಡಿತ ಮಾಡೋಣ ಸರ್. ಈ ಲೈನ್ ಅಲ್ಲಿ ನೋಡಿದ್ರೆ ಇವು ಕೂಡ ಲೋನ್ ಆಗೋ ಗಾಡಿಗಳೇ ಅಂತ ಹೇಳ್ಬೋದಲ್ವ ಸರ್? ಖಂಡಿತ ಸರ್. ಅಂಡ್ ಮತ್ತೊಂದು 23,000 ಲೋನ್ ಆಗ್ಬಿಡುತ್ತೆ ಈ ಗಾಡಿಗಳಿಗೆ. ಅಂಡ್ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ? ಖಂಡಿತ. ಫಸ್ಟ್ ವೆಹಿಕಲ್ ಹೋಗೋದ್ರೆ ಸರ್ 18 ಮಾಡಲ್, ಸಿಂಗಲ್ ಓನರ್ ಗಾಡಿ ಸರ್. ಇದು ಆಯುರ್ವೇದಿಕ್ ಡಾಕ್ಟರ್ ಯೂಸ್ ಮಾಡ್ತಾ ಇರೋ ಗಾಡಿ. ಇದು 83,000 ಓಡಿದೆ ಗಾಡಿ. ಇಂಟೀರಿಯರ್ ಟಾಪ್ ಅಂಡ್ ವೆಹಿಕಲ್ ಆಗಿರೋದ್ರಿಂದ ಆಫ್ಟರ್ ಮಾರ್ಕೆಟ್ ನಿಮಗೆ ಲೆದರ್ ಅಪಾಲ್ಸರಿ ಕೂಡ ಬಂದಿದೆ, ನೋಡ್ಬೋದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಯಮ್, ಏರ್ ಬ್ಯಾಗು. 83,000 ಸೇರಿ ಹೇಳ್ದಂಗೆ ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲ ಬರುತ್ತೆ. ಅಂಡ್ ರೇರ್ ಸೈಡ್ ಕೂಡ ವೆಲ್ ಮೇಂಟೈನ್ ಆಗಿರೋದು. ಯಾರು ಹುಡುಕ್ತಿರೋರಿಗೆ ಪೆಟ್ರೋಲ್ ವೇರಿಯಂಟು i20 ಆಸ್ತಾ. ಸರ್ ಪ್ರೈಸ್ ಏನು ಹೇಳ್ತೀರಾ ಸರ್ ಇದಕ್ಕೆ? ಸರ್ i20 ಆಸ್ಟಾಗೆ ಬಜಾರಲ್ಲಿ ಯಾವ ರೇಟ್ ಕೊಟ್ಟಿರ್ಬಾರ್ದು ಸರ್, ಆ ಥರ ರೇಟ್ ಕೊಡ್ತೀನಿ. 5,30,000 ಗಾಡಿ ಕೊಡ್ತೀನಿ ಸರ್. 5,30,000. ಹೌದು ಸರ್. 5,30,000 ಮಾಡಲ್ ಸರ್? ಸರ್ 18 ಮಾಡಲ್, ಸಿಂಗಲ್ ಓನರ್ ಗಾಡಿ. 18 ಮಾಡಲ್ ಸಿಂಗಲ್ ಓನರ್, ಅದು ಆಸ್ತಾ. 5,30,000 ಬಂದ್ರೆ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಸಮೇತ ಇದೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಸರ್. 17 ಮಾಡಲ್, ಸಿಂಗಲ್ ಓನರ್ ಗಾಡಿ. ಓಕೆ, VXI ಆಪ್ಷನಲ್ ಗಾಡಿ ಇದು. AC ಪವರ್ ಸ್ಟೇರಿಂಗ್, ಏರ್ ಬ್ಯಾಗ್ ಸಮೇತ ಬರುತ್ತೆ ಗಾಡಿನಲ್ಲಿ ಸರ್. ಸಿಂಗಲ್ ಓನರ್, 93,000 ಗಾಡಿ ಓಡಿದೆ ಸರ್. ಈ ಗಾಡಿನೂ ಅಷ್ಟೇ, ಬರೀ 4,60,000 ಗಾಡಿ ಮಾಡ್ಕೊಡ್ತೀನಿ. 17 ಮಾಡಲ್? ಹೌದು ಸರ್. 4,60,000 ಮಾಡಿ 4.5 ಚಾನ್ಸ್ ಇದೆಯಾ ಸರ್? ಸರ್ ಮಾಡ್ಕೊಡೋಣ ಖಂಡಿತ. 4,50,000 17 ಮಾಡಲು VXI ಗಾಡಿ. VXI ಆಪ್ಷನಲ್ ಗಾಡಿ ಆಗಿರುತ್ತೆ, ಏರ್ ಬ್ಯಾಗ್ ಎಲ್ಲ ಸಮೇತ ಬರುತ್ತೆ. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಇನ್ನೊಂದು 16 ಮಾಡಲ್ ಗಾಡಿ ಇರೋದು ಸರ್. 16 ಮಾಡಲ್, ಸಿಂಗಲ್ ಓನರ್ ಸರ್. ಈ ಗಾಡಿ ಕೂಡ ಡೀಸೆಲ್. 16 ಮಾಡಲು ಡೀಸೆಲ್, ಸ್ವಿಫ್ಟ್ ಡಿಸೈರ್ ಸರ್. ಈ ಗಾಡಿ ಸರ್, ಈ ಗಾಡಿಗೆ ಫುಲ್ ಲೋನೇ ಮಾಡ್ಕೊಡ್ತೀನಿ ಸರ್. ₹1 ತರೋದೇ ಬೇಡ, ಆ ಥರ ಲೋನ್ ಮಾಡ್ಕೊಡ್ತೀವಿ. ಬರೀ 3.5 ಲಕ್ಷಕ್ಕೆ ಮಾಡ್ಕೊಡ್ತೀವಿ ಸರ್. ಅದನ್ನ ಮಾಡಲ್ 16 ಮಾಡಲ್ ಸರ್. 16 ಮಾಡಲ್, ಸಿಂಗಲ್ ಓನರ್ ಗಾಡಿನ ಬರೀ 3.5 ಲಕ್ಷಕ್ಕೆ ಮಾಡ್ಕೊಡ್ತೀವಿ. 3,50,000 16 ಮಾಡಲು ಸ್ವಿಫ್ಟ್ ಡಿಸೈರು ಡೀಸೆಲ್ ವೇರಿಯಂಟ್ ಅಲ್ಲಿ ಗಾಡಿ ಸಿಗ್ತಿರೋದು. ಮಾರ್ಕೆಟ್ ಅಲ್ಲಿ ಡೀಸೆಲ್ ವೇರಿಯಂಟು ಸ್ವಲ್ಪ ರೇರ್ ಇಂದ ಸಿಗ್ತಿರೋದು, ಅದು ಬೆಸ್ಟ್ ಪ್ರೈಸ್ ಸಿಗ್ತಿರೋದು. ಅಂಡ್ ನಿಮಗೆ ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬಂದಿದೆ. ಲೆದರ್ ಅಪಾಲ್ಸರಿ ಕೂಡ ನೋಡಬಹುದು. ರೇರ್ ಸೈಡ್ ನಿಮಗೆ ವೆಲ್ ಮೇಂಟೈನ್ ಆಗಿರೋದು. ಯಾರು ಡೀಸೆಲ್ ಡಿಕ್ಕಿ ಗಾಡಿ ಸ್ವಿಫ್ಟ್ ಅಲ್ಲಿ ಬೇಕು ಅನ್ನೋರಿಗೆ ಈ ಗಾಡಿ ಆಟ್ ಮಾಡ್ಬೋದು. 3,50,000 ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಕೂಡ ಆಗುತ್ತೆ
ಅಲ್ವಾ ಸರ್? ಸರ್ ಬರಲಿ ಸರ್, ಕಸ್ಟಮರ್ ಬರಲಿ ಸರ್, ಖಂಡಿತ ಮಾಡ್ಕೊಡೋಣ. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಸರ್ 13 ಮಾಡಲು ಅಮೇಜಾ ಸಿಟ್? ಅಮೇಜ್ ಸರ್ ಇದು. ಓಕೆ ಹೇಳಿ. 13 ಮಾಡಲು ಡೀಸೆಲ್ ಗಾಡಿ, ಥರ್ಡ್ ಓನರ್ ಆಗಿದೆ. ಓಕೆ ಗಾಡಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಎಸ್ ವೇರಿಯಂಟ್ ಆಗಿರೋದು ನಿಮಗೆ ಇದು ಬರೋದಿಲ್ಲ, ಮ್ಯಾಗ್ವಿಲ್ ಬರೋದಿಲ್ಲ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಆ್ಯಂಡ್ ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿರೋದು, ಆಫ್ಟರ್ ಮಾರ್ಕೆಟ್ ಏನೂ ಬಂದಿಲ್ಲ, ಕಂಪ್ನಿಯಿಂದ ಬಂದಿರೋದು ಎಲ್ಲ. ಸರ್ ಪ್ರೈಸ್ ಏನು ಹೇಳ್ತೀರಾ? ಸರ್ ಬರೀ 2 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 2,50,000? ಖಂಡಿತ ಸರ್. 13 ಮಾಡಲು? ಹೌದು ಸರ್. 2,40,000 ಫೈನಲ್ ಮಾಡಿಬಿಡಿ ಸರ್. ಖಂಡಿತ ಮಾಡ್ಕೊಡ್ತೀನಿ ಸರ್. 2,40,000ಗೆ ಡೀಸೆಲ್ ವೇರಿಯಂಟು ಅಮೇಜ್ ಗಾಡಿ ಸಿಗ್ತಿರೋದು. ವಿಸಿಟ್ ಆಗಿ ಸರ್. ಓಡಿರೋದು ಎಷ್ಟು ಸರ್? ಸರ್ 92,000 ನೋಡಿದೆ. 92,000 ಓಡಿರೋ ಗಾಡಿ ಸರ್. ನೆಕ್ಸ್ಟ್ ವೆಹಿಕಲ್ ಪೋಲೋ ಸರ್. ಸರ್ ಪೋಲೋ ಡೀಸೆಲ್ 12 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು. ಹೈ ಲೈನ್, ಕಂಫರ್ಟ್ ಲೈನ್ ಸರ್? ಸರ್ ಫ್ರಂಟ್ ಲೈನ್ ಇದು. ಓಕೆ. ಎಸ್ ಅಂದ್ರೆ ಫ್ರಂಟ್ 2 ಮಾತ್ರ ಪವರ್ ವಿಂಡೋಸ್ ಬರುತ್ತೆ. ಓಕೆ. ಹಾಂ ಸರ್. ಎರಡು ಹುಡುಕ್ತಿರೋರಿಗೆ ಗಾಡಿ ಡೀಸೆಲ್ ಗಾಡಿ, ಡೀಸೆಲ್ ವೇರಿಯಂಟು 12 ಮಾಡಲು. ನೋಡೋಣ ಹೊಸ ಶೋರೂಮ್ ಅಲ್ಲಿ ಈ ಗಾಡಿಗೆ ಏನು ಪ್ರೈಸ್ ಕೊಡ್ತೀರಾ ಅಂತ ಸರ್ ಹೇಳಿ. ಸರ್ 2,50,000 ಗಾಡಿ ಕೊಡ್ತೀನಿ ಸರ್. 12 ಮಾಡಲು? ಹೌದು ಸರ್. ಅದು ಡೀಸೆಲ್ ಸರ್? ಖಂಡಿತ ಸರ್. 2,50,000ಕ್ಕೆ 12 ಮಾಡಲ್ ಡೀಸೆಲ್ ವೇರಿಯಂಟ್ ಗಾಡಿ ಸಿಗ್ತಿರೋದು. ಅದು ವೋಲ್ಕ್ಸ್ವ್ಯಾಗನ್ ಪೋಲೋ ಜರ್ಮನ್ ಇಂಜಿನು. ಬನ್ನಿ ವಿಸಿಟ್ ಆಗಿ. 12 ಮಾಡಲ್ ಲೋನ್ ಆಗೋದಿಲ್ಲ ಅಲ್ಲ ಸರ್? ಲೋನ್ ಆಗಲ್ಲ ಸರ್, 12 ಲೋನ್ ಆಗಲ್ಲ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಬ್ರೀಜಾ. ಸರ್ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಸರ್, ಡೀಸೆಲ್ ZA ಗಾಡಿ, 17 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್ ಇದು. ಓಕೆ ಸರ್ ಈ ಗಾಡಿ ನೀವು ಗಾಡಿ ಇಂಟೀರಿಯರ್ ಎಲ್ಲ ತೋರಿಸಿ ಪ್ರೈಸ್ ಆಮೇಲೆ ಕೇಳ್ತೀನಿ ಸರ್ ನಾನೇ. ಆ್ಯಂಡ್ ಏನು ಪ್ರೈಸಲ್ಲಿ ಹೊಸ ಶೋರೂಮಲ್ಲಿ ಸಿಗ್ತಿದೆ ಅಂತ ನಿಮ್ಗೆ ಕೇಳ್ತೀನಿ. ಆ್ಯಂಡ್ ಟಾಪ್ ಆ್ಯಂಡ್ ವೆಹಿಕಲ್ ಆಗಿರೋದ್ರೆ ಎಲ್ಲಾನು ಫೀಚರ್ಸ್ ಬರುತ್ತೆ. ಡೀಸೆಲ್ ಯಾರು ಹುಡುಕ್ತಿರೋರಿಗೆ ಬ್ರೀಜಾ ತುಂಬ ಜನ ಹುಡುಕ್ತಾರೆ ಈ ಗಾಡಿನ. ಆ್ಯಂಡ್ ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿದೆ, ರೇರ್ ಸೈಡ್ ಕೂಡ ಚೆನ್ನಾಗಿದೆ. ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಡೀಸೆಲ್ಲು ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಹೊಸ ಶೋರೂಮಲ್ಲಿ ಏನು ಪ್ರೈಸ್ ಇದೆ ಸರ್? ಸರ್ ಇದನ್ನ 5,90,000 ಮಾಡ್ಕೊಡ್ತೀನಿ ಸರ್. 17 ಮಾಡಲು? ಹೌದು ಸರ್. 5,90,000? ಹೌದು ಸರ್. 40,000 ರಿಂದ 50,000 ತಗೊಂಬರ್ಲಿ, ಫುಲ್ ಲೋನ್ ಮಾಡ್ಕೊಡ್ತೀನಿ ಬೇಕಿದೆ. 17 ಮಾಡಲ್ ಬ್ರೀಜಾ ZA ಆಗಿ ಟಾಪ್ ಆ್ಯಂಡ್ ವೆಹಿಕಲ್ 5,90,000ಕ್ಕೆ. ಆ್ಯಂಡ್ ಲೋನ್ ಅಂತ ಒಂದು 30,000 50,000 ಇದ್ರೆ ಸಾಕು, ಈ ಗಾಡಿ ತೊಗೊಂಡು ಹೋಗ್ಬೋದು ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಯಾರಿಸ್ ಒಂದಿರೋದು ಸರ್? ಸರ್ ಟೊಯೋಟಾ ಬ್ರ್ಯಾಂಡಲ್ಲಿ 2 ಗಾಡಿ ಇದೆ, ಇನೋವಾ ಒಂದು, ಯಾರಿಸ್ ಒಂದು. ಸರ್ ಗಾಡಿ ತೋರಿಸಿ ಸರ್, ಪ್ರೈಸ್ ಕೊಡ್ತೀನಿ ಸರ್. 19 ಮಾಡಲ್ ಸೆಕೆಂಡ್ ಓನರ್ ಟೊಯೋಟಾ ಬ್ರ್ಯಾಂಡಲ್ಲಿ ಸರ್. ಸರ್ ಹೊಸ ಗಾಡಿ ಬಂದು 16 ರಿಂದ 18 ಲಕ್ಷ ಇದೆ ಸರ್ ಈ ಗಾಡಿ ಪ್ರೈಸು. ಓಕೆ ಸರ್ ಗಾಡಿ ತೋರಿಸಿ ಇದು ಪ್ರೈಸ್ ಕೊಡ್ತೀನಿ. ಆ್ಯಂಡ್ ಇಂಟೀರಿಯರ್ ಕೂಡ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಎಲ್ಲಾನು ಫೀಚರ್ಸ್ ಬರುತ್ತೆ. ಟೊಯೋಟಾ ಯಾರಿಸ್ ಯಾರು ಹುಡುಕಿದ್ರೆ ಲಕ್ಸುರಿ ಫೀಲ್ ಮಾಡಬೇಕಾ ನೋಡ್ಬೋದು. ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ತೀನಿ. ವೆಲ್ ಮೇಂಟೈನ್ ಆಗಿರೋದು ಗಾಡಿ. ಆ್ಯಂಡ್ ಪ್ರೈಸಿಂಗು ಏನು ಕೂಡ AC ಬರುತ್ತೆ ಇದಕ್ಕೆ, ರೂಫ್ AC ಕೂಡ ಬರುತ್ತೆ. ಹೌದು. ಆ್ಯಂಡ್ ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಪ್ರೈಸ್ ಡಾಕ್ಟರ್ ಡ್ರೈವನ್ ಗಾಡಿ ಇದು. ಓಕೆ ಸರ್ ಗಾಡಿ ಪ್ರೈಸು ಅವ್ರ ಹತ್ರ ದುಡ್ಡಿಲ್ಲ ಸರ್, ಆರಾಮಾಗಿ ಬರಲಿ ಸರ್ ಇಲ್ಲಿ ನಮ್ಮ KA ಕಾರ್ಸ್ಗೆ. ಸರ್ ಬರೀ 4.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ ಈ ಗಾಡಿ ಪ್ರೈಸ್. 4,50,000ಕ್ಕೆ 0 ಡೌನ್ ಪೇಮೆಂಟಲ್ಲಿ ಟೊಯೋಟಾ ಯಾರಿಸ್ ಗಾಡಿ ಸಿಗ್ತಿರೋದು. ಟಾಪ್ ಆ್ಯಂಡ್ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್. ಪೆಟ್ರೋಲ್ ಅಲ್ವಾ ಸರ್ ಇದು? ಹೌದು ಸರ್. ಪೆಟ್ರೋಲ್ ವೇರಿಯಂಟು. ಹಾಂ ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ 7 ಸೀಟರ್ ನೋಡೋರಿಗೆ ಇನೋವಾ ಇರೋದು ಸರ್. ಇನೋವಾ ಸರ್ ಹೇಳಿ ಸರ್. ಇನೋವಾ 9 ಮಾಡಲಿ ಸರ್ ಇದು. ಓಕೆ ಸರ್ ಓನರ್ ಒಂದು 5th ಆಗಿದೆ. ಸರ್ ಇನೋವಾ ಬಜಾರಲ್ಲಿ ಯಾರು ಕೊಟ್ಟಿರಬಾರ್ದು ಸರ್, ಆ ಪ್ರೈಸ್ ಮಾಡ್ಕೊಡ್ತೀನಿ ಸರ್ ಇದನ್ನು. ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಕಿದ್ದಾರೆ ಸರ್? ಹಾಂ ಸರ್. ಹೌದು ಸರ್. ಆ್ಯಂಡ್ ಇಂಟೀರಿಯರ್ ಕೂಡ ತೋರಿಸ್ತೀನಿ. ಟೈರ್ ಎಲ್ಲ ಹೊಸದಿದೆ. ಹೌದು. ಇಂಟೀರಿಯರ್ ಕೂಡ ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಆ್ಯಂಡ್ ಪ್ರೈಸ್ ಏನು ಹೇಳ್ತೀರಾ ಸರ್ ಅದಕ್ಕೆ? ಸರ್ ಬರೀ 3,60,000 ಗಾಡಿ ಮಾಡ್ಕೊಡ್ತೀನಿ ಸರ್ ಇದನ್ನು. 2009 ಮಾಡಲು? 9 ಮಾಡಲು 3,60,000 ಗಾಡಿ ಮಾಡ್ಕೊಡ್ತೀನಿ. 3,60,000ಕ್ಕೆ ಇನೋವಾ ಗಾಡಿ ಸಿಗ್ತಿರೋದು. ಅದು 2009 ಮಾಡಲು ಸರ್. MGನಲ್ಲಿ ಬಿಳಿ ಆನೆ. ಓಕೆ ಸರ್ ಇದು 20 ಮಾಡಲು ಸೆಕೆಂಡ್ ಓನರ್ ಗಾಡಿ. ಶೋರೂಮ್ ರೆಕಾರ್ಡ್ ಇದೆ ಸರ್ ಗಾಡಿಗೆ. 1,10,000 ಗಾಡಿ ಓಡಿರೋದು. 1,10,000 ಓಡಿರೋದು. ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್ ಆಗಿರುತ್ತೆ. ಟೈರ್ ಕಂಡೀಷನ್ ನಿಮಗೆ ತೋರಿಸ್ತೀನಿ ಫಸ್ಟ್. ಇಂಟೀರಿಯರ್ ಕೂಡ ಬಗ್ಗೆ ಫ್ಯೂಚರ್ ಎಲ್ಲ ಫುಲ್ ಟಾಪ್ ಆ್ಯಂಡ್ ಗಾಡಿ ಇದು. ಪ್ಯಾನೋರಾಮಿಕ್ ಸನ್ರೂಫ್ ಸಮೇತ ಬರುತ್ತೆ. ಸ್ಕ್ರೀನ್ ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ. ಎಲ್ಲಾನು ಫೀಚರ್ಸ್ ಆ್ಯಡ್ ಆನ್ ಆಗುತ್ತೆ. ಆ್ಯಂಡ್ ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿರೋದು. ಯಾರು MG ಇದರಲ್ಲಿ ಹುಡುಕ್ತಿರೋರಿಗೆ ಆ್ಯಂಡ್ 0 ಡೌನ್ ಪೇಮೆಂಟಲ್ಲಿ ಕೊಡೋ ಚಾನ್ಸ್ ಇದೆಯಾ ಸರ್ ಅದಕ್ಕೆ? ಖಂಡಿತ ಕೊಡ್ತೀನಿ ಸರ್. 10,00,000 ಲಕ್ಷನೂ ಲೋನ್ ಆಗುತ್ತೆ. 10,50,000 ಲೋನ್ ಆಗುತ್ತೆ ಖಂಡಿತ. ಸರ್ ನಮ್ಮ ಎದುರುಗಡೆ ಬರಲಿ ಸರ್ ಅವರು KA ಕಾರ್ಸ್ಗೆ. ಈ ಪ್ರೈಸ್ ಇನ್ನ ನೀವು ಶಾಕ್ ಆಗ್ಬೇಕು, ಆ ಥರ ಪ್ರೈಸ್ ಮಾಡ್ಕೊಡ್ತೀನಿ. ಇನ್ನೂ ನೆಗೋಷಿಯೇಟ್ ಆಗುತ್ತೆ ಖಂಡಿತ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಓಮಿನಿ. ಸರ್ ಓಮಿನಿ ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ. ಬೆಂಗಳೂರಲ್ಲೆಲ್ಲ ಹುಡುಕ್ತಾನೆ ಇರ್ತಾರೆ ಆಲ್ಮೋಸ್ಟ್ ಎಲ್ಲ ಕಡೆನೂ. Okay. ಸಿಗ್ತಾ ಇರಲ್ಲ. 7 ಮಾಡಲ್ ಗಾಡಿ ಸರ್ ಇದು ಓಮಿನಿ. 5 ಸೀಟರ್ ಅಲ್ವಾ ಸರ್ ಇದು? ಹೌದು. ಓಕೆ 7 ಮಾಡಲ್ ಗಾಡಿ ಇದು ಸರ್. ಇದನ್ನು ಅಷ್ಟೇ ಬರೀ 1 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ ಇದನ್ನು. 1,25,000. 1,25,000 1,25,000ಕ್ಕೆ ಒಮಿನಿ ಸಿಗ್ತಿರೋದು. ಡಾಕ್ಯುಮೆಂಟ್ ಎಲ್ಲ ಫ್ರೆಶ್ ಇದೆಯಲ್ಲ ಸರ್? ಹೌದು ಸರ್, ಎಲ್ಲ ಮಾಡ್ಕೊಡ್ತೀನಿ. ಓಕೆ ಸರ್ ವ್ಯಾಗನರ್ ಗಾಡಿ ಸರ್. 10 ಮಾಡಲ್ ಗಾಡಿ ಇದು. ಪೆಟ್ರೋಲ್ ವಿತ್ CNG ಗಾಡಿ ಸರ್ ಇದು. ಓಕೆ ಸರ್ ಬಜಾರಲ್ಲೆಲ್ಲ CNG ಫಿಟ್ ಮಾಡೋಕ್ಕೆ 65,000 ಗಾಡಿ ಬೇಕು ಸರ್. ಓಕೆ ಸರ್ ಬರೀ ನಾನು 2 ಲಕ್ಷ ಗಾಡಿ ಮಾಡ್ಕೊಡ್ತೀನಿ ಸರ್ ಇದನ್ನ. 2 ಲಕ್ಷಕ್ಕೆ? ಹೌದು ಸರ್. ಮಾಡಲ್ ಸರ್? ಸರ್ 10 ಮಾಡಲ್. 10 ಮಾಡಲು 2 ಲಕ್ಷಕ್ಕೆ. ನಿಮಗೆ ಮೈಲೇಜ್ ಎಷ್ಟು ಬರುತ್ತೆ ಸರ್? ಸರ್ 30 ಬರುತ್ತೆ ಮೈಲೇಜ್. ಆರಾಮಾಗಿ ಬರುತ್ತೆ. ಹೌದು ಸರ್. 11 ಮಾಡಲ್ ಸರ್. 10 ಅಲ್ಲ 11 ಮಾಡಲ್. 11 ಮಾಡಲ್ ಗಾಡಿ ಆಗಿರುತ್ತೆ. ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್. ಈ ಗಾಡಿನ ಜಸ್ಟ್ ಬಂದಿದ್ದ ಗಾಡಿ ಇದು. 8 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಡೀಸೆಲ್ ಗಾಡಿ ಸರ್. ಸ್ಕೋಡಾ ಫ್ಯಾಬಿಯಾ ಸರ್. ಇಡೀ ಬಜಾರಲ್ಲಿ ಯಾರು ಕೊಟ್ಟರು ಸರ್, ಆ ಪ್ರೈಸ್ ಮಾಡ್ಕೊಡ್ತೀನಿ ಈ ಗಾಡಿಗೆ ವಿತ್ ಮ್ಯಾಗ್ವಿಲಿಯರ್ ಅಂತ ಗಾಡಿನ. ಓಕೆ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಬರೀ 1,40,000 ಮಾಡ್ಕೊಡ್ತೀನಿ ಸರ್. 1,40,000ಕ್ಕೆ ಸ್ಕೋಡಾ ಫ್ಯಾಬಿಯಾ ಡೀಸೆಲ್ ವೇರಿಯಂಟು. ಟಾಪ್ ಆ್ಯಂಡ್ ವೆಹಿಕಲ್ ಯಾರು ಹುಡುಕ್ತಿರೋರಿಗೆ ಬನ್ನಿ, ಸ್ವಲ್ಪ ನೆಗೋಷಿಯೇಟ್ ಮಾಡ್ತಾರೆ. ಗಾಡಿನ ವಾಶ್ ಕೂಡ ಮಾಡಿಲ್ಲ, ಹಂಗೆ ವಿಡಿಯೋ ಮಾಡಿಸ್ತಾರೆ. ಇವಾಗ ಈ ಗಾಡಿ 2 ಗಾಡಿಗಳು ಸ್ಟಾಕ್ ಇವಾಗ ಬಂದಿರೋದು ಅಂತ ಹೇಳ್ಬೋದು. ವಿಸಿಟ್ ಆಗಿ. ತುಂಬಾ ಗಾಡಿಗಳು ಇನ್ನೂ ಬರ್ತಿದೆ. ಲೋ ಬಜೆಟಲ್ಲಿ ಗಾಡಿ ಹುಡುಕ್ತೀರಾ, ಆಲ್ಮೋಸ್ಟ್ ನೀವು ಲೋನಲ್ಲೂ ಗಾಡಿ ಹುಡುಕ್ತೀರಾ, ಎಲ್ಲ ಗಾಡಿಗಳು ಅವೈಲೇಬಲ್ ಇದೆ. ಎಲ್ಲಿ ಅಂತ ಹೇಳಿದ್ರೆ KA ಕಾರ್ಸಲ್ಲಿ ಲೊಕೇಶನ್ ಹಾಕಿರ್ತೀನಿ. ಆಲ್ಮೋಸ್ಟ್ ಇಷ್ಟು ಗಾಡಿಗಳಿದೆ. ಇನ್ನೂ ಕೂಡ ಗಾಡಿಗಳು ಬರ್ತಿದೆ ಅಲ್ವಾ ಸರ್? ಖಂಡಿತ ಬರ್ತಿದೆ ಸರ್.